ಎಂತಾದರೂ ನೀರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುತ್ತಿನಟರು, ಕನ್ನಡತನ ಹೊಂದಿರೆ ನೀ ನಮಗೆ ಕಲ್ಪತರು. ನೀವೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀನೇರುವ ಮನೆ ಅಭಿಸಹ್ಯಾದ್ರಿ, ನೀನು ಕುಡಿಯುವ ನೀರು ಅದು ಕಾವೇರಿ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನ ಸ್ಮರಿಸಿಕೊಡ್ತಾ ಇಂದು ಜನಸೇವಿ ಸಂಸ್ಥೆಯ ಪ್ರಾಮಾಣಿಕ ಮನಸ್ಸುಗಳ ಸಂಗಮದ ಈ ಸಾಹಿತ್ಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಶ್ರೇಷ್ಠ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿರುವ ಹಾವೇರಿ ಹೊಸಮಠದ ಪರಮಪೂಜ್ಯರಾದ ಬಸವ ಶಾಂತಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕನ್ನಡದ ಕಣ್ಣು ಅಂದರೆ ನಮ್ಮ ಕಣ್ಣನ್ ಮಾಮ ಅವರು. ಹಿರೇಮಗಳೂರು ಕಣ್ಣನ್ ಅಂದ್ರೆ ಕನ್ನಡದ ಅಸ್ಮಿತೆ. ಹಿರೇಮಗಳೂರು ಕಣ್ಣನ್ ಅಂದ್ರೆ ಕನ್ನಡದ ವೈಭವ, ಕನ್ನಡದ ಶ್ರೀಮಂತಿಕೆ, ಕನ್ನಡದ ಸಾಹಿತ್ಯದ ಲಾಸ್ಯ. ಅಂತಹ ಹಿರೇಮಗಳೂರು ಕಣ್ಣನವರು ನನ್ನ ಬಾಲ್ಯ ಸ್ನೇಹಿತರು. ಒಟ್ಟೊಟ್ಟಿಗೆ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಕಣ್ಣನವರ ಮಾತುಗಳಿಂದ ಸ್ಫೂರ್ತಿ ಪಡೆದಂತಹವರು ನಾನು. ಹಿರೇಮಗಳೂರು ಕಣ್ಣನವರನ್ನ ನೀವು ದೂರದರ್ಶನದಲ್ಲಿ ಕಂಡಿದ್ದೀರಿ, ಸಮಾರಂಭಗಳಲ್ಲಿ ಕಂಡಿದ್ದೀರಿ. ಅಂತಹ ಒಬ್ಬ ಸ್ನೇಹಿತನನ್ನ, ಅಂತಹ ಒಬ್ಬ ಸಹೃದಯನ್ನ, ಅಂತಹ ಒಬ್ಬ ಸಾಹಿತ್ಯ ಸಾರ್ವಭೌಮರನ್ನ ಕನ್ನಡ ನಾಡು ಹೊಂದಿರುವಂತಹದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾ, ಸನ್ಮಾನ್ಯ ಹಿರೇಮಗಳೂರು ಕಣ್ಣನವರಿಗೆ ಆತ್ಮೀಯ ನಮನವನ್ನು ಸಲ್ಲಿಸ್ತಾರೆ. ನಮ್ಮ ನಾಗಲೇಖರವರು ಒಬ್ಬ ಅದ್ಭುತ ಸಂಘಟನೆ. ಎಲ್ಲರೂ ಸಹ ತಮ್ಮ ಸ್ವಾರ್ಥಕ್ಕಾಗಿಯೇ, ತಮ್ಮ ಕುಟುಂಬಕ್ಕಾಗಿಯೇ ಬದುಕನ್ನು ನಿರ್ವಹಿಸಿದರೆ ಅದಕ್ಕೆ ಅರ್ಥ ಇರೋದಿಲ್ಲ. ನಮ್ಮ ನಾಗಲೇಖರವರ ಒಂದು ಆದರ್ಶದ ಪಥ ಅಂದ್ರೆ ಶಿಕ್ಷಕರನ್ನು ಗೌರವಿಸಬೇಕು, ಸಾಹಿತಿಗಳನ್ನು ಗೌರವಿಸಬೇಕು, ರೈತರನ್ನು ಗೌರವಿಸಬೇಕು, ಸೈನಿಕರನ್ನ ಗೌರವಿಸಬೇಕು. ನಮ್ಮ ನಾಡು ಮತ್ತು ರಾಷ್ಟ್ರದ 4 ಆಧಾರ ಸ್ತಂಭಗಳು ಶಿಕ್ಷಕರು ತಾವೆಲ್ಲ ಬಂದಿದ್ದೀರಿ. ಶಿಕ್ಷಣ ಅನ್ನುವಂತಹದ್ದು ಒಂದು ಅನನ್ಯವಾದಂತಹ ಒಂದು ಸಾಮಾಜಿಕ ಪರಿವರ್ತನೆಯ ಅಸ್ತ್ರ. ಶಿಕ್ಷಣ ಇಲ್ಲದೆ ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಶಿಕ್ಷಕರನ್ನ ಪ್ರತಿ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿನಂದಿಸ್ತಾ ಬಂದಿದ್ದಾರೆ ನನ್ನ ಗೆಳೆಯ ನಾಗಲೇಖ, ಜನಶ್ರೀ ಫೌಂಡೇಶನ್ ಅವರು. ಸಾಹಿತಿಗಳನ್ನ ಗೌರವಿಸ್ತಾ ಸನ್ಮಾನಿಸ್ತಾ ಬಂದಿದ್ದಾರೆ. ಸಾಹಿತಿಗಳು ಈ ನಾಡಿನ ಪರಿವರ್ತನೆಯನ್ನು ಮಾಡುವಂತಹ ಸಾಧಕರು. ಹೊಟ್ಟೆಗೆ ಅನ್ನವನ್ನು ಕೊಡುವ ರೈತ ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ, ಹಸಿರೆಂಬ ಹೆಬ್ಬಾವು ಬಸಿರಬಂದು ಹಿಡಿದೊಡೆ, ವಿಷವೇರಿದ್ದ ಆವಾದ ಮಸ್ತಕಕ್ಕೆ ಹಸಿವಿಗನ್ನವ ನಿಕ್ಕಿ ವಿಷವ ನಳುವ ಬಲ್ಲೊಡೆ, ವಸುದೆಯೊಳಗೆ ಅವನೇ ಗಾಲುವಿಗೆ ಕಾಲ ರಾಮನಾಥ ಅಂತೆ. ಹಾಗೆ ನಮಗೆ ಭೂಮಿಯ ಮೇಲೆ ಬೆವರನ್ನು ಸುರಿಸಿ ತನ್ನ ಶ್ರಮ ಸಂಸ್ಕೃತಿಯಿಂದ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರನ್ನ ಸನ್ಮಾನಿಸ್ತಾ ಬಂದಿದ್ದಾರೆ, ಗೌರವಿಸ್ತಾ ಬಂದಿದ್ದಾರೆ ನನಗೆ ನಾಗಲೇಖ. ಇನ್ನು ನಮ್ಮ ಗಡಿಯನ್ನ ಕಾಯುವವರು, ನುಡಿಯನ್ನ ಕಾಯುವವರು ಸಾಹಿತಿಗಳು.
ಗಡಿಯನ್ನ ಕಾಯುವವರು, ನುಡಿಯನ್ನ ಕಾಯುವವರು ನಮ್ಮ ಶಿಕ್ಷಕ ಬಂಧುಗಳು, ಗಡಿಯನ್ನ ಕಾಯುವಂತಹ ಸೈನಿಕರು. ರಾಷ್ಟ್ರದ ಗಡಿಯಲ್ಲಿ ಹಿಮಪಾತದ ನಡುವೆ ಯಾವ ಕ್ಷಣದಲ್ಲಿ ನನ್ನ ದೇಹ ಅಂತ್ಯವಾಗುತ್ತೋ ಅನ್ನುವಂಥ ಭಯಾನಕ ಆತಂಕದ ಕ್ಷಣಗಳ ನಡುವೆ ಈ ದೇಶ ನನ್ನದು. ಕುವೆಂಪು ಹೇಳ್ತಾರೆ, ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವ ನೆನೆಸುವುದಾಡು. ದೂರ ದೇಶದಲ್ಲಿ ಹೋದ ಸಮಯದಲ್ಲಿ ತನ್ನ ನಾಡನ್ನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾನಿಲ್ಲವನೇ ನಾಟದಲ್ಲಿ ಎನ್ನುವ ಹಾಗೆ ಸೈನಿಕರನ್ನ ಸಂರಕ್ಷಣೆ ಮಾಡುವಂತಹ, ನಮ್ಮ ನಾಡು ರಾಷ್ಟ್ರವನ್ನ ಸಂರಕ್ಷಣೆ ಮಾಡುವಂತಹ ರೈತರನ್ನ ಸನ್ಮಾನಿಸುವಂತಹ ಕಾರ್ಯವನ್ನ ನಾಗಲೇಖ ಮಾಡ್ತಾ ಇದ್ದಾರೆ. ಅಂತಹ ನಾಗಲೇಖರವರನ್ನ ಈ ಸಂದರ್ಭ ಅಭಿನಂದಿಸಿ, ವೇದಿಕೆಯ ಮೇಲೆ ಅನೇಕ ಮಹಾನುಭಾವರು ಬಂದಿದ್ದಾರೆ. ಗೆಳೆಯ ಬಾಲಾಜಿಯವರಿದ್ದಾರೆ, ಪಾಲ್ಮೇತ್ರ ಇದ್ದಾರೆ, ಶಶಿಧರ್ ಇದ್ದಾರೆ, ಕಲಾವಿದರಾದ ಡಿಗ್ರಿ ನಾಗರಾಜ್ ಬಿರಾದಾರ್, ಅನೇಕ ಮಹಾನುಭಾವರು ವೇದಿಕೆ ಮೇಲೆ ಕುಳಿತಿದ್ದಾರೆ. ತಿಮ್ಮಪ್ಪ ಇದ್ದಾರೆ. ಎಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾರೆ. ನಾನು ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗಲಾರೆ. ಇದು ಸಾಹಿತ್ಯ ಸಮ್ಮೇಳನ. ಸಾಹಿತ್ಯ ಅಂದ್ರೆ ಏನು? ಯಾವ ಸಾಧನದಿಂದ ಈ ಬದುಕಿನ ಸಮಗ್ರ ದರ್ಶನವನ್ನ ನಾವು ಮಾಡಬಹುದೋ ಅದು ಸಾಹಿತ್ಯ. ಸಾಹಿತ್ಯದ ಮೂಲ ಆಶಯಗಳೇನು? ಯಾಕೆ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು? ಕಾರಣ, ಈ ಸಾಹಿತ್ಯ ಜ್ಞಾನವನ್ನು ವಿಕಸನ ಮಾಡುತ್ತೆ. ಕವಿ ಒಂದು ಮಾತನ್ನು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಲೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ. ಜ್ಞಾನ ಅನ್ನುವಂಥದ್ದು ಬರತಕ್ಕಂಥದ್ದು ಸಾಹಿತ್ಯದಿಂದ, ಸಾಹಿತ್ಯದ ಸಮ್ಮೇಳನಗಳಿಂದ. ಮನೋವಿಕಾಸವಾಗುತ್ತೆ. ಯಾರ ಮನಸ್ಸು ಹೃದಯ ವಿಕಸನ ಆಗೋದಿಲ್ಲ ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ. ಸಾಹಿತ್ಯ ವ್ಯಕ್ತಿಯ ಮನಸ್ಸಿನ ವಿಕಾಸ ಮಾಡುತ್ತೆ, ಹೃದಯವನ್ನು ವಿಶಾಲವನ್ನಾಗಿ ಮಾಡುತ್ತೆ. ಸಾಹಿತ್ಯ ಸೃಜನಶೀಲತೆಯ ಸೃಷ್ಟಿಗೆ ಕಾರಣವಾಗುತ್ತೆ. ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ. ಅದು ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಸಂಶೋಧನಾ ಸಾಹಿತ್ಯ ಇರ್ಬೋದು, ವಿಜ್ಞಾನ ಇರ್ಬೋದು. ಹೀಗೆ ಸೃಜನಶೀಲತೆ ಆಗಬೇಕಾದ್ರೆ ಸಾಹಿತ್ಯಕ್ಕಾಗಿ. ಇವತ್ತು ಆದಿಕವಿ ಪಂಪನನ್ನು ನಾವು ಸ್ಮರಿಸಿಕೊಳ್ಳೋದು ಯಾತಕ್ಕೆ? ಅವನ ಸಾಹಿತ್ಯದಲ್ಲಿ ಅವನೇನು ಹೇಳ್ದ? ಚಾಲದ ಭೋಗದ ಕರದಗೆಯದ ಭಕ್ತಿ ಆಗುಂಪಿ ನಿಂಪುಗಳಿಗೆ ಆದರವಾದ ಮಾನಸವೇ ಮಾನಸವೆನ್ನುವ ವ್ಯಾಖ್ಯಾನ ಕೊಟ್ಟ ಪಂಪನನ್ನು ಸ್ಮರಿಸಿಕೊಳ್ತೇವೆ ಅವನ ಸಾಹಿತ್ಯದಿಂದ. ಆ ಅಂಕುಶ ಬಿಟ್ಟೊಡ ನೆನವುದೆನ್ನವನಂ ವನವಾಸಿ ದೇಶವಂ ಅನ್ನುವಂತಹ ಪಂಪನ ಆ ಸಾಹಿತ್ಯ ನಮಗೆ ಸೃಜನಶೀಲತೆಯನ್ನ, ಮನೋವಿಕಾಸವನ್ನ, ಸಾಹಿತ್ಯದ ಸೌಂದರ್ಯದ ಉಪಾಸನೆಗೆ ಕಾರಣವಾಗುತ್ತೆ. ಸಾಹಿತ್ಯದಿಂದ ನಮ್ಮ ಭಾವನೆ ವಿಕಾಸ ಆಗುತ್ತೆ. ನಾವೆಲ್ಲರೂ ಸಹ ಒಂದೇ ಅನ್ನೋ ಭಾವನೆ ಬರುತ್ತೆ. ಅಡಿಗೆ ಹೇಳ್ತಾರೆ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು, ನರನ ನಡುವಿನ ಅಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ವಿಲೆಯ ರುದ್ರರು ಅಂತ ಹೇಳಿ. ಅದನ್ನೇ ಬಸವಣ್ಣನವರು ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಅನ್ನುವ ಹಾಗೆ ಭಾವನೆಗಳ ವಿಕಾಸ ಆಗುತ್ತೆ. ವಿಶ್ವ ಭಾತೃತ್ವದ, ವಿಶ್ವ ಧರ್ಮದ, ಮಾನವ ಧರ್ಮದ ದರ್ಶನ ಆಗುವಂತಹದ್ದು ಸಾಹಿತ್ಯದಿಂದ. ಅಷ್ಟೇ ಅಲ್ಲ ಬಂಧುಗಳೇ, ಸಾಹಿತ್ಯದ ಉದ್ದೇಶ ಯಾವೊಬ್ಬ ಸಾಹಿತಿ ತನ್ನ ಮನಸ್ಸಿನ ಉಲ್ಲಾಸಕ್ಕೆ, ಸಂತೋಷಕ್ಕೆ ರಚಿತ ಆಗುವಂತಹದ್ದು ಸಾಹಿತ್ಯ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಆತ್ಮಸಂತೋಷಕ್ಕಾಗಿ ರಚನೆಯಾದ ಸಾಹಿತ್ಯ ಗಟ್ಟಿಯಾಗಿ ಇತಿಹಾಸದಲ್ಲಿ ಉಳಿಯೋದಿಲ್ಲ. ಯಾವ ಸಾಹಿತ್ಯ ಗಟ್ಟಿಯಾಗಿ ಉಳಿಯುತ್ತೆ? ಈ ಸಮಾಜವನ್ನು ಬದಲಾವಣೆ ಮಾಡಬೇಕು. ಸಮಾಜದಲ್ಲಿನ ನೊಂದವರ, ಶೋಷಿತರ, ದುರ್ಬಲರ
ಬದುಕಿಗೆ ಸ್ಪಂದಿಸಬೇಕು ಅನ್ನುವಂತಹ ಒಂದು ಸಾಮಾಜಿಕ ಲೋಕ ಕಲ್ಯಾಣದ ಆಶಯವನ್ನು ಇಟ್ಟುಕೊಂಡಂತಹ ಸಾಹಿತ್ಯ ಗಟ್ಟಿಯಾಗಿ ಉಳಿಯುತ್ತೆ. ಬಸವಣ್ಣನವರ ಸಾಹಿತ್ಯ, ಶರಣರ ಸಾಹಿತ್ಯ, ದಾಸರ ಸಾಹಿತ್ಯ, ಜಾನಪದ ಸಾಹಿತ್ಯ, ಈ ಸಾಹಿತ್ಯಗಳ ಉದ್ದೇಶ ಏನು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳ್ತಾರೆ ಬಸವಣ್ಣರು. ಇದು ಏನ್ ತೋರಿಸುತ್ತೆ? ಸಪ್ತ ಮಹಾಸೂತ್ರಗಳು, ಈ ವಿಶ್ವಕ್ಕೆ ಕೊಟ್ಟಂತಹ ಜೀವನ ಸಂವಿಧಾನವನ್ನ ಶರಣರು ಕೊಡ್ತಾರೆ. ಅಷ್ಟೇ ಅಲ್ಲ, ಮೃದು ವಚನವೇ ಸಕಲ ಜಪಾನ್ಗಳೇ ಅಂತ ಹೇಳ್ತಾರೆ. ಜಾತ್ಯಾತೀತ ಸಮಾಜ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕನ್ನಯ್ಯ ಅಂತ ಹೇಳಿ ಕೆಲಸದ ಜನರಲ್ಲಿ ಆತ್ಮವಿಶ್ವಾಸವನ್ನು ಉಂಟು ಮಾಡ್ತಾರೆ. ಅದು ಸಾಹಿತ್ಯ. ಶತಶತಮಾನಗಳಿಂದ ಸ್ವಾತಂತ್ರ್ಯದಿಂದ ವಂಚಿತರಾಗಿದ್ದ ಮಹಿಳೆಯರಿಗೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನರ ಮೂಲಕ ಇಲ್ಲಿರುವ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಶರಣರು. 12ನೇ ಶತಮಾನದ ಸಾಹಿತ್ಯದ ಸಾಧನೆ. ಅಂದಮೇಲೆ ಇದು ಸಾಹಿತ್ಯದ ಮೂಲ ಆಶಯ ಆಗಬೇಕು. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಕು, ಹುಚ್ಚಕೊಳ್ಳಲಿಲ್ಲ. ಎಂಥ ಸಾಹಿತ್ಯ ಸ್ವಾಮಿಗಳು! ನಾವೇನೋ ಒಂದು ಸಾಹಿತ್ಯ ಬರೆದು ಒಂದು ಪ್ರಶಸ್ತಿ ತೆಗೆದುಕೊಂಡ್ರೆ ಅವರು ಏನಕ್ಕೋ ವಿಜೃಂಭಿಸ್ತೇವೆ. ಅವರನ್ನು ದೊಡ್ಡ ದೊಡ್ಡ ಸಾಧನೆಯ ಮಹಾಪುರುಷರು ಅಂತ ಕರೀತೇವೆ. ಅವರು ಸಾಧನ ಪುರುಷರಾಗಲ್ಲ. ಸಮಾಜದ ನೋವಿಗೆ, ಸಮಾಜದಲ್ಲಿ ದುಃಖಕ್ಕೆ ಯಾರು ಸ್ಪಂದಿಸ್ತಾರೆ ಅವರು ನಿಜವಾದ ಅರ್ಥದಲ್ಲಿ ಸಾಹಿತ್ಯ ಸಾಧಕರಾಗ್ತಾರೆ, ಸಾಹಿತ್ಯ ಸಾರ್ವಭೌಮರಾಗ್ತಾರೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಒಬ್ಬ ಜಾನಪದ ತಾಯಿ. ನಮ್ಮ ಕನ್ನಡ ಸಾಹಿತ್ಯದ ಮೂಲ ಬೇರು ಅಂದರೆ ಜಾನಪದ ಸಾಹಿತ್ಯ. ಅದರಲ್ಲಿ ಆಕೆ ಹೇಳ್ತಾರೆ, ಒಬ್ಬ ತಾಯಿ, ಅನಾಮಿಕ ತಾಯಿ, ಅನಕ್ಷರಸ್ಥ ತಾಯಿ. ನನ್ನ ತಾಯಿಯು ಅನಕ್ಷರಸ್ಥೆ. ನನ್ನ ತಾಯಿಯೂ ಸಹ ಚಿಕ್ಕ ವಯಸ್ಸಿನ ನನ್ನ ತಂದೆ ಕಳ್ಕೊಂಡಾಗ ನನ್ನ ತಾಯಿ ನನಗೆ ಸಂಸ್ಕಾರ ಕೊಡ್ತಾರೆ. ತಾಯಿಯನ್ನು ಯಾರೂ ಸಹ ಮರೆಯಲಿಕ್ಕೆ ಸಾಧ್ಯವಿಲ್ಲ, ಮರೆಯಲೂಬಾರದು. ಮಕ್ಕಳಿದ್ದೀರಿ, ತಂದೆ ತಾಯಿಗಳನ್ನು ಸ್ಮರಿಸಿದ್ರೆ ನೀವು ದೇವರನ್ನು ಸ್ಮರಿಸ್ತಾ. ಎಲ್ಲೋ ಹೋಗಿ ಯಾವುದೋ ತೀರ್ಥಯಾತ್ರೆಗೆ ಹೋಗಬೇಡಿ. ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಪಾದ ಸ್ಪರ್ಶ ಮಾಡಿದ್ರೆ ಭಗವಂತನ ಸ್ಪರ್ಶ ಮಾಡಿದಾಗ. ಆ ತಾಯಿ ಹೇಳ್ತಾಳೆ, ಆಚಾರಕ್ಕೆ ಅರಸಾಗು, ಏ ಮಗನೇ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಎನ ಕಂದ, ಜ್ಯೋತಿಯಾಗು ಜಗತ್ತೆಲ್ಲ, ಜ್ಯೋತಿಯಾಗು ಜಗತ್ತೆಲ್ಲ. ಇದು ಅನಾಮಿಕರಾದಂತಹ ಒಬ್ಬ ಜಾನಪದ ತಾಯಿಯ ಭಾವನೆ. ಹಾಗಾಗಿ ಸಾಹಿತ್ಯಕ್ಕೆ ಒಂದು ಸಾಮಾಜಿಕ ಬದ್ಧತೆ ಇರಬೇಕು. ಸಮಾಜವನ್ನು ಜಾಗೃತಿಗೊಳಿಸಬೇಕು ಅನ್ನೋ ಹಂಬಲ ಇರಬೇಕು. ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ಆಕಾಂಕ್ಷೆ ಇರಬೇಕು. ಅದು ನಿಜವಾದ ರೀತಿಯಲ್ಲಿ ಸಾಹಿತ್ಯ ಆಗುತ್ತೆ. ಸಾಹಿತ್ಯಕ್ಕೆ ರಾಷ್ಟ್ರ ಪ್ರೇಮದ ಸ್ಪರ್ಶ ಬೇಕಾಗುತ್ತೆ. ಸಾಹಿತ್ಯಕ್ಕೆ ಮಾನವೀಯ ಪ್ರಜ್ಞೆ ಬೇಕಾಗುತ್ತೆ. ಮನುಷ್ಯತ್ವ ಇಲ್ಲದೆ ಸಾಹಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಸಾಹಿತ್ಯದ ಮೂಲ ಆಶಯವೇ ಈ ಜಗತ್ತಿನ ಕಲ್ಯಾಣ. ಆದ್ದರಿಂದ ಆ ಸಾಹಿತ್ಯಕ್ಕೆ ಒಂದು ಅರ್ಥದಲ್ಲಿ ಸಮಗ್ರವಾದಂಥ ವ್ಯಕ್ತಿತ್ವದ ವಿಕಸನಕ್ಕೆ ಶಿಕ್ಷಕರು ಬಂದಿದೆ. ವಿವೇಕಾನಂದ ಹೇಳ್ತಾರೆ, ಏನ್ ಹೇಳ್ತಾರೆ? ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಶನ್ by which character is formed, the intellect is expanded, the strength of mind is increased, and by which one can stand on his own feet. ಅರ್ಥ ಇಷ್ಟೇ. ಯಾವ ಶಿಕ್ಷಣದಿಂದ ವ್ಯಕ್ತಿಯ ಬುದ್ಧಿ ವಿಕಸನವಾಗ್ತದೆಯೋ, ಯಾವ ಶಿಕ್ಷಣದ ಹುಲಿಯ ವಿಕಸನವಾಗ್ತದೆಯೋ, ಯಾವ ಶಿಕ್ಷಣದ ನೈತಿಕ ಮೌಲ್ಯಗಳು ಮೂಡುತ್ತೋ ಅಂತಹ ಶಿಕ್ಷಣ ಬೇಕು ಅಂತೇಳಿ ಅಂತಹದ್ದು ಆ ಸಾಹಿತ್ಯ ಇದ್ದಾಗ ಮಾತ್ರ ಅಂತಹ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ. ಇವತ್ತು ದುರಂತ ದೊಡ್ಡ ದೊಡ್ಡ ಪದವೀಧರರಾದರೂ ಸಹ ನಾನು ಆಗಲೇ ಹೇಳಿದಾಗೆ ಕೇವಲ ಮಸ್ತಕಕ್ಕೆ ಜ್ಞಾನ ಹೋಗುತ್ತೆ, ಅದು ಹೃದಯವನ್ನು ತಲುಪೋದೇ ಇಲ್ಲ. ಸಮಾಜಕ್ಕೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಹೀಗಾಗಿ ಬಂಧುಗಳೇ, ಈ ಸಾಹಿತ್ಯ ಸಮ್ಮೇಳನ ಯಾಕೆ ಮಾಡಬೇಕು, ಸಾಹಿತ್ಯ ಸಮ್ಮೇಳನ ಆಗ್ತಕ್ಕಂಥ ಅನುಕೂಲಗಳೇನು ಅನ್ನೋದನ್ನ ತಮ್ಮ ಮುಂದೆ ಸೂಕ್ಷ್ಮವಾಗಿ ಇಟ್ಟಿದ್ದೇನೆ. ಇಷ್ಟು ಮಾತ್ರ ಹೇಳಬಲ್ಲೆ, ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಸಾಹಿತ್ಯದ ಪ್ರೇಮಿಗಳೇ ಆಗಿದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಕವಿಗಳ ಹಾಡುಗಳನ್ನ, ಕಾವ್ಯಗಳನ್ನ ಓದಿ ನಾವು ದೊಡ್ಡ ದೊಡ್ಡ ಬದುಕನ್ನ, ಆದರ್ಶಗಳನ್ನ ಕಂಡುಕೊಂಡಿದ್ದೀವಿ. ಹಾಗಾಗಿ ವಿಶೇಷವಾಗಿ ಕನ್ನಡ ಸಾಹಿತ್ಯ 2000 ವರ್ಷಗಳ ಇತಿಹಾಸ ಇದೆ. ಅನಾಮಿಕರು ಕನ್ನಡದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಪದನರಿದು ನುಡಿಯಲು, ನುಡಿದು ನರಿದಾಯರು ಮಾತ್ಪದ ನಾಡಗಳು ಚದುರ ನಿಜ ನಿಂತ
ಕುರಿತೋದನೆಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದಾಗ ಈ ಕನ್ನಡ ನಾಡಿಗೆ ಒಂದು ವಿಶಿಷ್ಟವಾದ ಸಾಹಿತ್ಯ ಸಂಸ್ಕೃತಿ ಇದೆ. ನಮ್ಮ ನಿಸರ್ಗ ಸೌಂದರ್ಯ, ನಮ್ಮ ದೇವಾಲಯಗಳ ದರ್ಶನದ ಆ ಒಂದು ಅದ್ಭುತವಾದ ಅನನ್ಯ ಭಾವನೆ, ನಮ್ಮಲ್ಲಿನ ವಾಸ್ತುಶಿಲ್ಪ, ನಮ್ಮಲ್ಲಿನ ನೃತ್ಯ, ನಮ್ಮಲ್ಲಿನ ಸಂಗೀತ, ನಮ್ಮಲ್ಲಿನ ಜನರ ಆ ಪ್ರೀತಿ ವಿಶ್ವದ ಎಲ್ಲೂ ಸಿಗುವುದಿಲ್ಲ ಅಂತ ನಾನು ಖಂಡಿತವಾಗಿ ಬಂದೆ. ಕರ್ನಾಟಕದ ಜನತೆಯ ಸರ್ವೇ ಇದೆ. ಟಿ.ಪಿ. ಕೈಲಾಸಂ ಅವರು ತಮಾಷೆ ಹೇಳ್ತಾರೆ, ಯಾವ ಊರಿನಲ್ಲಿ ಮಲಯಾಳಂ ಮಾತಾಡೋರಿಗೆ ಮಲಯಾಳಂನಲ್ಲಿ, ತಮಿಳ್ ಮಾತಾಡೋರು ತಮಿಳಿನಲ್ಲಿ, ತೆಲುಗು ಮಾತಾಡೋರಿಗೆ ತೆಲುಗಿನಲ್ಲಿ, ಉರ್ದು ಮಾತಾಡೋರು ಉರ್ದುನಲ್ಲಿ, ಹಿಂದಿ ಮಾತಾಡೋರು ಹಿಂದಿನಲ್ಲಿ ಯಾರು ಉತ್ತರಿಸ್ತಾರೋ ಅದೇ ಕರ್ನಾಟಕ, ಅದೇ ಅವರೇ ಕರ್ನಾಟಕಗಳು. ಕಾರಣ ನಾವು ಅಷ್ಟು ಹೃದಯ ವಿಷಯ. ಆದರೆ ಒಂದು ಮಾತು ನಿಮ್ಮಲ್ಲಿ ಸ್ಪಷ್ಟಪಡಿಸಲು ಇಷ್ಟಪಡ್ತೇನೆ, ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ, ಒಂದು ಪ್ರಜ್ಞೆ, ಒಂದು ಸಾಹಿತ್ಯ, ಅದೊಂದು ಸಂಸ್ಕೃತಿ. ಹಾಗಾಗಿ ಇಷ್ಟು ಸುದೀರ್ಘ ಇತಿಹಾಸವುಳ್ಳಂಥ ಸಾಹಿತ್ಯದ ಅಧ್ಯಯನ ನಮ್ಮೆಲ್ಲರ ಗುರಿಯಾಗಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಗೆಳತಿ ಸವಿಪ್ರಕಾಶ್ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗೆ ಅದ್ಭುತವಾದಂಥ ನಿರೂಪಣೆ, ಸೌಂದರ್ಯವಂತೆಯೂ ಕೂಡ. ಹಾಗೆ ಮೊದಲಿಗೆ ಒಂದು ಮಾತನ್ನು ಹೇಳಿದ್ರು, ಎನಿತು ಜೀವಿಗಳಿಗೆ ಎನಿತು ಜೀವನದಿ ಎನಿತು ನಾವು ಋಣಿಯೋ ನಿಜದಿ ತಿಳಿಯುವಡೆ ಈ ಜೀವನವೇ ಒಂದು ಋಣದ ರತ್ನದ ಗಡಿಯೋ ಅನ್ನುವ ಕವಿ ಮಾತನ್ನು ಸ್ಮರಿಸಿಕೊಳ್ತಾ ನಮ್ಮ ನಾಗಲೇಖನವರು ಇವತ್ತು ಕಣ್ಣನವನ್ನ ಕರೆಸಿ, ಕಣ್ಣನವರು ಯಾರಿಗೂ ಸಿಗೋದಿಲ್ಲ, ಸುಲಭವಾಗಿ ಇವತ್ತು ಇಲ್ಲಿ ಬಂದು ಇಷ್ಟು ಆರಾಮಾಗಿ ಕೊಡ್ತಿದ್ದಾರೆ. ತಾವೇ ಇಷ್ಟು ಜನ ದೊಡ್ಡ ದೊಡ್ಡ ಸಂಖ್ಯೆಗೆ ಬಂದಿದೆ. ನಿಮ್ಮೆಲ್ಲರಿಗೆ ನಾನು ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ನನ್ನ ಒಂದು ಸ್ವಾರ್ಥದ ನಿವೇದನೆಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ಗೆಳೆಯ ನಾಗಲೇಖ ಹೇಳಿದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತು, ನಾನೊಬ್ಬ ಹಿರಿಯ IAS ಅಧಿಕಾರಿ, ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಾನು ಅನೇಕ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಮೊದಲು ಸಾಹಿತ್ಯದ ಬಗ್ಗೆ ಒಲವು, ನಾನು ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಎನ್ನುವುದರ ಬಗ್ಗೆ ಒಂದು ಡಾಕ್ಟರೇಟ್ ಅನ್ನು ನಿಮ್ಮೆಲ್ಲರ ಪ್ರೀತಿಯಿಂದ ಪಡೆದುಕೊಂಡಿದ್ದೇನೆ, ಬರೆದು ತೆಗೆದುಕೊಂಡಿದ್ದೇನೆ, ದುಡ್ಡು ಕೊಟ್ಟು ಅಲ್ಲ. ಪಡೆದಿರುವುದು ಡಾಕ್ಟರ್ ರೇಟ್ ಅಂತ, ಡಾಕ್ಟರ್ ರೇಟ್ಗೆ ಬೇಕಾದ ಡಾಕ್ಟರ್. ಹಾಗಾಗಿ ಈ ಮುಂದೆ ಬರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ಲಬೇಕು ಅನ್ನುವ ಒಂದು ಹಂಬಲದಿಂದ ಈ ಒಂದು ನಿಮ್ಮೆಲ್ಲರಲ್ಲಿ ನಿವೇದನೆ ಮಾಡಿಕೊಳ್ತೇನೆ. ಬಹಳಷ್ಟು ಶಿಕ್ಷಕರಿದ್ದೀರಿ, ತಾವು ಸಾಹಿತ್ಯ ಪರಿಷತ್ ಸದಸ್ಯರು ಆಗಿರ್ತೀರಿ. ನಾನು ಯಾಕೆ ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇನೆ ಅಂದರೆ, ಸಾಹಿತ್ಯ ಉಳಿವಿಗಾಗಿ ನಾವೆಲ್ಲ ರಕ್ಷಣೆ ಮಾಡಬೇಕು. ಎಲ್ಲಿ ಸಾಹಿತ್ಯ ಉಳಿಯುತ್ತೆ ಅಲ್ಲಿ ಮಾನವ ಸಂಸ್ಕೃತಿ ಉಳಿಯುತ್ತೆ, ನಾಡು ನುಡಿ ಉಳಿಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ನೀವೆಲ್ಲ ಸೇರಿ ಕರ್ಕಿಯವರ ಹಾಡನ್ನು ಹಾಡೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ನಡುನಾಡೇ ಇರಲಿ ಗಡಿನಾಡೇ ಇರಲಿ, ಕನ್ನಡದ ಕಲೆಯ ಕೆಚ್ಚೇವು, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಸಾಹಿತಿಗಳನ್ನ, ರೈತರನ್ನ, ಸೈನಿಕರನ್ನ, ಇವರೆಲ್ಲರ ಶಿಕ್ಷಕರನ್ನ ಗೌರವಿಸುವಂತಹ ಜನಸೇರಿ ಫೌಂಡೇಶನಿನ ಆಶಯ ಈಡೇರಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಅನಂತ ಪ್ರಣಾಮಗಳನ್ನು, ಪೂಜ್ಯರಿಗೆ ಅನಂತ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಎಲ್ಲ ಶಿಕ್ಷಕರು, ನಾನು ಸಹ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಶಿಕ್ಷಕನಾಗಿಯೇ. KLE ಸಂಸ್ಥೆಯಲ್ಲಿ ವಾಣಿಜ್ಯ ಶಿಕ್ಷಕನಾಗಿ 4 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಹೀಗಾಗಿ ಶಿಕ್ಷಕರು ಅಂದರೆ ನನ್ನ ಅನನ್ಯವಾದಂತಹ ಪ್ರೀತಿ. ಅಬ್ದುಲ್ ಕಲಾಂ ಜಿ ಅವರು ಯಾರು ಹೇಳ್ತಾರೆ, ಅಬ್ದುಲ್ ಕಲಾಂ ಜಿ ನಿಮ್ಮನ್ನ ಏನಂತ ಕಲಿಬೇಕು, ರಾಷ್ಟ್ರಪತಿಗಳಾಗಿದ್ರು ಅಂತ ಕಲಿಬೇಕೆ, ಅಣುವಿಜ್ಞಾನಿಗಳು ಅಂತ ಕಲಿಬೇಕೆ, ಏನಂತ ಕಲಿಬೇಕು? ಅವ್ರು ಹೇಳ್ತಾರೆ, ನನ್ನನ್ನು ಏನಂತ ಕಲಿಬೇಕು ಅಂದರೆ ನನ್ನನ್ನೊಬ್ಬ ಶಿಕ್ಷಕ ಅಂತ ನೀವು ನನ್ನನ್ನು ಕಲೀಲಿ ಅಂತ. ಹಾಗಾಗಿ ಶಿಕ್ಷಕರು ಈ ನಮ್ಮ ನಾಡಿನ ಭವಿಷ್ಯದ ಯುವಕರನ್ನು ತಯಾರು ಮಾಡತಕ್ಕಂಥ ದೊಡ್ಡ ಶಕ್ತಿಯ ಇರ್ತಕ್ಕಂಥ ಅನನ್ಯ ಚೈತನ್ಯ ಶಕ್ತಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ, ವಿಶೇಷವಾಗಿ ನಾಗಲೇಖರವರು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಅವರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.